ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತದ ಅಧ್ಯಾಯ 49 ಅಷ್ಟತೀರ್ಥಗಳ ಗಾಣಗಾಪುರದಿ ತೋರಿ ಶಿಷ್ಯರಿಗೆ ಕಾಶಿ, ಪ್ರಯಾಗ ಮತ್ತು ಗಯಾ ತೀರ್ಥ ಸ್ಥಳ ಯಾತ್ರೆ ಮಾಡಿಸಿದ ಶ್ರೀ ಗುರುಗಳು. ಗಾಣಗಾಪುರವು ಪುಣ್ಯಕ್ಷೇತ್ರವೆಂದು, ಕ್ಷೇತ್ರದ ಮಹಿಮೆ ಅಪಾರವೆಂದು ಗುರು ಎಲ್ಲರಿಗೂ ಕೂಡಿ ನಾಳಿನ ನರಕ ಚತುರ್ದಶಿಯೆಂದು ಕಾಶಿ, ಪ್ರಯಾಗ, ಗಯಾ ತೀರ್ಥಸ್ಥಳ ಯಾತ್ರೆ ಮಾಡಿ ಎಂದರು. ವಿಸ್ಮಿತ ಶಿಷ್ಯರು ದಿನದೇ ಸಾಧ್ಯವೇ ಎನ್ನಲು ಗ್ರಾಮದ ಸನಿಹವೇ ಅದ ತೋರುವೆ ಎಂದರು. ಶಿಷ್ಯರ ಜೊತೆಗೂಡಿ ಸಂಗಮಕ್ಕೆ ಬಂದು ಸ್ನಾನವ ಮುಗಿಸಿ ಮಹಿಮೆ ವಿವರಿಸಿದರು. ಭೀಮಾ ಅಮರಜೆಯು ಗಂಗಾ ಯಮುನೆಯು, ಭೀಮಾ ಉತ್ತರ ಹರಿವು ಕಾಶಿಗೂ ಪುಣ್ಯಪ್ರದವೆಂದರು. ಷಟ್ಕುಲ ತೀರ್ಥದ ಭಕ್ತಿಯ ಸ್ನಾನ ಪ್ರಯಾಗ ಸ್ನಾನಕ್ಕೆ ಸಮವು ಎಂದರು. ಅಮರಜ ಹೆಸರು ಬರಲು ಕಾರಣ ವಿವರಿಸಿದ ಶ್ರೀ ಗುರುಗಳು. ರಾಜ ಜಾಲಂಧರ ರಕ್ಕಸ ದೇವತೆಗಳ ಕಾಡುತ್ತಿದ್ದು, ದೇವತೆ ದೈತ್ಯರ ಭೀಕರ ಯುದ್ಧದಿ ದೈತ್ಯರ ಸಿಟ್ಟು ಹತ್ತಿರೆ ಸತ್ತವರ ರಕ್ತ ಕಣಗಳಿಂದ ದೇವತೆಗಳು ಸೋತು ಇಂದ್ರನು ಓಡಿದನು. ಜಗದೀಶ್ವರನ ಕಂಡು ಸಂಗತಿಯ ವಿವರಿಸಿ ದೈತ್ಯರ ಸಂಹಾರಕ್ಕೆ ವಿನಂತಿ ಮಾಡಿದನು. ಮಡಿದ ದೇವತೆಗಳ ಬದುಕಿಗೂ ಬೇಡುತ್ತಾ ದೇವಕುಲ ಉಳಿವಿಗೆ ಪ್ರಾರ್ಥಿಸಿಕೊಂಡನು. ಅಮೃತ ವಚನ ಉಚ್ಚರಿಸಿ ಜಲ ಕೊಡವ ಈಯುತ ಪ್ರೋಕ್ಷಣೆ ಮಾಡಲು ಈಶ ಹೇಳಿದನು. ಮೃತರ ಜೀವವ ಉಳಿಸಿ ದೈತ್ಯರನ್ನು ಜಯಿಸಿ ಉಳಿದ ಜಲಕೊಡದಿ ದೇವೇಂದ್ರ ನಡೆದನು. ಕೈಜಾರೆ ಕೆಲಹನಿ ಧರೆಗೆ ಬಿದ್ದಿರಲು ಜಲವು ಪ್ರವಾಹವಾಗಿ ಅಮರಜ ಹೆಸರಾಗಿ ಮೃತ್ಯು ಕಳೆವ ನದಿಯಾಗಿ ಹರಿದಿದೆ ಎಂದರು. ಸ್ನಾನ ಮಾತ್ರಕ್ಕೆ ಗುರು ಪಾಪರೋಗ ಕಳೆವುದೆಂದರು. ಉತ್ತರವಾಹಿನಿ ಭೀಮಾ ಅಮರಜ ಸಂಗಮ ತ್ರಿವೇಣಿ ಸಂಗಮಕ್ಕೆ ಇದು ಸಮವೆಂದರು. ಕಾರ್ತಿಕ ಮಾಗದ ಮತ್ತು ಪವಿತ್ರ ನದಿಗಳ ಸ್ನಾನ ದೋಷವು ದೂರವಾಗಿ ಮೋಕ್ಷಕ್ಕೆ ದಾರಿ ಎಂದರು. ಮುಂದೆ ಅಶ್ವತ್ಥ ಎದುರಿಗೆ ಮನೋಹರ ತೀರ್ಥ ತೋರುತ್ತಾ ಸ್ನಾನಕ್ಕೆ ಮನೋಬಯಕೆ ಪೂರ್ಣವಾಗುವುದೆಂದರು. ಕಲ್ಪವೃಕ್ಷ ಅಶ್ವತ್ಥಕ್ಕೆ ಪೂಜೆ ನಮನ ನಂತರ ಮಲ್ಲಿನಾಥ ಸ್ವರೂಪ ಸಂಗಮೇಶ್ವರ ದರ್ಶನವೆಂದರು. ಭಕ್ತಿಯ ಪೂಜೆ ಪ್ರದಕ್ಷಿಣೆ ನಮಸ್ಕಾರ ನಂತರ ನಂದಿ ಚಂಡಿಕೇಶನ ಪ್ರದಕ್ಷಿಣೆ ಕ್ರಮ ತಿಳಿಸಿದರು. ಎಡಗೈಲಿ ನಂದಿ ಹಿಡಿದು ಬಲಗೈ ಅಂಗುಷ್ಟ ತರ್ಜನಿಗಳ ನದಿಯ ಕೋಡೆ ಮೇಲೆ ಇಡಬೇಕೆಂದರು. ಕೋಡು ಬೆರಳುಗಳ ಸಂದಿಲಿ 2 ಕಣ್ಣುಗಳಿಂದ ಸಂಗಮೇಶ್ವರ ಪೂಜೆ ಭಕ್ತಿಯಿಂದ ನೋಡಲು ಇಂದ್ರ ಸಮನಾದ ಸುಖ ಲಭ್ಯವಾಗುವುದೆನ್ನುತ್ತಾ ಮುಂದೆ ನಾಗೇಶಿ ಗ್ರಾಮಕ್ಕೆ ಬಂದರು. ನಾಗೇಶಿ ಸನಿಹ ಕಾಶಿ ತೀರ್ಥವ ತೋರಿ ದಕ್ಷಿಣ ಕಾಶಿಯಾದ ಕಥೆಯೊಂದ ಹೇಳಿದರು. ಉದ್ಧವ ಬ್ರಾಹ್ಮಣ ಶಿವನನ್ನೇ ಒಲಿಸಿದ್ದು ಬಂದು ಜನರೆಲ್ಲ ಅಂದಿದ್ದರು ಹುಚ್ಚ ಅವನೆಂದು. ಕಾಶಿಗೆ ಹೋಗಲು ಸೋದರರು ನಿರ್ಧರಿಸಿ ಉದ್ಧವನ ಕರೆದರು ಉದಾಸೀನ ಮನದಿಂದ. ದೂರದ ಕಾಶಿ ಏಕೆ ಹತ್ತಿರವೇ ತೋರುವೆ ಎನ್ನಲು ಒಪ್ಪಿದರು ಈಶ ದರ್ಶನಕ್ಕೆ ಭಕ್ತನ ಪರೀಕ್ಷೆಗೆ. ಶುಚಿಯಾಗಿ ಬರಲು ಸಹೋದರರು ಹೊರಟಿರೆ ನದಿಯಲ್ಲಿ ಮಿಂದು ಉದ್ಧವ ಧ್ಯಾನಕ್ಕೆ ಕುಳಿತನು. ಈಶನು ಒಲಿಯಲು ವರವ ಬೇಡೆನ್ನಲು ಕಾಶಿ ಕ್ಷೇತ್ರವೇ ತಟದಿ ಇರಲೆಂದನು. ವಿಶ್ವೇಶ್ವರ ದರ್ಶನ ನಿತ್ಯ ಬಯಸಿರಲು ಒಂದು ಕುಂಡವ ಮಣಿಕರ್ಣಿಕಾ ತೀರ್ಥವು ಕಂಡು ಕುಂಡದ ಒಳಗಿಂದ ಈಶ ಮೂರ್ತಿ ಬಂದು ಪವಿತ್ರ ಭಾಗೀರಥಿ ಜಲವೂ ಹರಿಯಿತು. ಕಾಶಿ ಕ್ಷೇತ್ರವೇ ಗೋಚರಿಸ ಹತ್ತಿರಲು ಬಂಧು ಬಾಂಧವರು ಬಂದು ನೋಡಿದರು. ಅತಿ ಆನಂದದಿ ಉದ್ಧವನ ಒಪ್ಪುತ್ತಾ ಮಣಿಕರ್ಣಿಕೆಯಲ್ಲಿ ಮಿಂದು ವಿಶ್ವೇಶ್ವರನ ದರ್ಶಿಸಿದರು. ಉದ್ಧವನು ಬಂಧುಗಳಿಗೆ ಇದೇ ದಕ್ಷಿಣ ಕಾಶಿ ಎಂದು ವಂಶ ಪರಂಪರೆ ಇಲ್ಲಿ ಯಾತ್ರೆ ಮಾಡಿರೆಂದು ಇಂದಿನಿಂದ ಗೋಸ್ವಾಮಿ ಎಂದು ಎನ್ನ ಕರೆಯಿರೆಂದಿರಲು ಅಂದಿನಿಂದ ದಕ್ಷಿಣ ಕಾಶಿಯಾಗಿ ಪ್ರಸಿದ್ಧಿ ಪಡೆಯಿತು. ಬಂಧುಗಳಾದ ಈಶ್ವರ ಪಾಂಡುರಂಗೇಶ್ವರರಿಗೆ ಪಂಡರಾಪುರಕ್ಕೆ ಹೋಗಿ ಪಾಂಡುರಂಗನ ಪೂಜಿಸಿ ಆರಾಧ್ಯರೆಂಬ ಹೆಸರಲ್ಲಿ ಪ್ರಸಿದ್ಧರಾಗೆ ಹರಸಿದನೆಂದು ನರಸಿಂಹರು ತಿಳಿಸುತ್ತಾ ಮುಂದೆ ನಡೆದರು. ಮುಂದೆ ರತ್ನಾಯಿಗೆ ರೋಗ ಮುಕ್ತಿ ಮಾಡಿದ್ದು. ಮುಂದೆ ಪಾಪ ವಿನಾಶಿ ತೀರ್ಥವ ತೋರಿಸುತ್ತಾ ತೀರ್ಥದಲ್ಲಿ ಸ್ನಾನಕ್ಕೆ ಮಹಾಪಾಪ ದೂರವೆಂದರು. ಪೂರ್ವಾಶ್ರಮದ ತಂಗಿಯು ಗುರುಸೂಚನೆಯಲ್ಲಿ ಅಲ್ಲಿರಲು ಕರೆಸಿಕೊಂಡು ಹೇಳಿದರು ಕರ್ಮಕ್ಕೆ ಕಾರಣವ. ಪೂರ್ವಜನ್ಮದಲ್ಲಿ ನಿನಗಲಿವಿಲ್ಲದಂತೆಯೇ ಅತಿ ಎಳೆಯ ಬೆಕ್ಕಿನ ಮರಿಗಳಿದ್ದ ಒಲೆಗೆ
ಬೆಂಕಿಯ ಹೊತ್ತಿಸಿ ಜೀವಂತ ಸಾಯಿಸಿದ್ದೆ. ಪಾಪಕರ್ಮವನ್ನು ಕಳೆಯದೆ ವಿಧಿ ಇಲ್ಲೆಂದರು. ದಿಕ್ಕು ತೋಚದೆ ಅಳುತ್ತಾ ಗುರುವಿನ ಪಾದ ಹಿಡಿಯೇ ಇದೇ ಜನ್ಮದಿ ಅನುಭವಿಸಿ ಕರ್ಮ ಕಳೆದುಕೋ ಎಂದರು. ಒಡನೆಯೇ ಶ್ವೇತಕುಷ್ಠ ಮೈಯೆಲ್ಲ ಆವರಿಸೆ ಭಯಭೀತಳಾಗಿ ರಕ್ಷಿಸೆ ಎಂದು ಚರಣದ ಮೇಲೆ ಬಿದ್ದಳು. ಪಾಪವಿನಾಶಿ ತೀರ್ಥದಲ್ಲಿ ನಿತ್ಯ ಸ್ನಾನ ಸೂಚಿಸೆ 3 ದಿನಗಳಲ್ಲಿ ಪೂರ್ಣ ಗುಣ ಹೊಂದಿದಳು. ಗುರುವಿನ ಜೊತೆಗಿದ್ದು ಪ್ರತ್ಯಕ್ಷ ಕಂಡಿದ್ದ ಸಿದ್ಧಿಮುನಿ ಹೇಳಿದರು ಭಕ್ತನಾಮಧಾರಕಗೆ, ಪಾಪವಿನಾಶಿಲಿ ಸ್ನಾನವನ್ನು ಮಾಡಿಸಿ ಮುಂದೆ ತೋರಿ ಕೋಟಿ ತೀರ್ಥ ಅಲ್ಲಿ ಸ್ನಾನ ಮಾಡುತ್ತೀರೆ. ಇಲ್ಲಿ ಜಂಬೂದ್ವೀಪದ ಎಲ್ಲ ತೀರ್ಥಗಳ ಮಹಿಮೆ ಅಡಗಿರಬಹುದೆಂದು ಶಿಷ್ಯರಿಗೆ ವಿವರಿಸಿದರು. ಮುಂದೆ ತೋರಿ ರುದ್ರಪದ ತೀರ್ಥ, ಇದು ಗಯಾ ಸಮಾನ ಪುಣ್ಯತೀರ್ಥವೆಂದರು. ನಂತರ ಚಕ್ರತೀರ್ಥ ತೋರಿ ಕೇಶವನ ವಾಸವೆಂದು ಸ್ನಾನ ಮಾಡೇ ಪತಿತರು ಜ್ಞಾನಿಗಳಾಗುವರೆಂದರು. ನಂತರ ಪುರದ ಪೂರ್ವಕ್ಕೆ ಮನ್ಮಥ ತೀರ್ಥ ತೋರಿ ಅಲ್ಲಿ ಸ್ನಾನ ಮಾಡಿಸಿ ಕಲ್ಲೇಶ್ವರನ ಪೂಜೆ ಹೇಳಿ ಇದು ಗೋಕರ್ಣ ಯಾತ್ರೆ ಮಹಾಬಲನ ಪೂಜೆಯ ಪುಣ್ಯ ಫಲವೆಂದು ಗುರು ವಿವರಿಸಿದರು. ಪುರದ ಸಮೀಪ ಅಷ್ಟತೀರ್ಥಗಳ ಇರುವನು ಮಹಿಮೆಯನು ಶಿಷ್ಯರಿಗೆ ತಿಳಿಸಿ ತ್ರಿಸ್ಥಳ ಯಾತ್ರೆಯ ದಿನದೇ ಮಾಡಿಸಿ ಗಾಣಗಾಪುರದ ಮಹಿಮೆ ವಿವರಿಸಿದರು. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತದ 49ನೇ ಅಧ್ಯಾಯ ಸಂಪೂರ್ಣ. ಸ್ನೇಹಿತರೆ, ನಿಮಗೆ ಶ್ರೀ ಸದ್ಗುರು ಚರಿತ ಲೀಲಾಮೃತದ ಪುಸ್ತಕ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುವ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.